ವೆಲ್ಕಮ್ ಬ್ಯಾಕ್ ಟು ಟೀಮ್ ಟ್ರ್ಯಾಕ್ ಬೆಂಗಳೂರು. ಎಲ್ಲರಿಗೂ ಶುಭೋದಯ. ದಿಸ್ ಇಸ್ ಆಕಾಶ್ ಎನ್ಎಸ್ಟು ಪ್ರೌಡ್ಲಿ ರೆಪ್ರೆಸೆಂಟಿಂಗ್ ಟೀಮ್ ಟ್ರ್ಯಾಕ್ ಬೆಂಗಳೂರು. ಏನಪ್ಪ ಇವತ್ತು ವಿಶೇಷ ಅಂದರೆ, ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಐ ಆಮ್ ಕಮ್ಮಿಂಗ್ ಬ್ಯಾಕ್ ವಿತ್ ಅ ಬ್ಲಾಗ್. ಆಫ್ಟರ್ 4 years ಒಂದು ಅವೇರ್ನೆಸ್ ರೈಡ್ ಮಾಡಬೇಕು ಅಂತ ಹ್ಯಾವ್ ಟೇಕನ್ ಅನ್ ಇನಿಷಿಯೇಟಿವ್. ಒಂದು ಸ್ಟೆಪ್ ತೊಗೊಂಡಿದ್ದೇನೆ, ಒಂದು ಆ್ಯಕ್ಷನ್ ತೊಗೊಂಡಿದ್ದೇನೆ. ಇಟ್ ಈಸ್ ರಿಗಾರ್ಡಿಂಗ್ ಸೇ ನೋ ಟು ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್. ಬಿಕಾಸ್ ಎಲ್ಲ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಒಂದು ಬ್ಯಾಡ್ ಸಿಂಟಮ್ಸ್ ಆಗಿರುತ್ತೆ, ಇಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸಹ ಆಗಿರುತ್ತೆ. ಸೊ ಅದರಿಂದ ನಾನೊಂದು ಸ್ಟೆಪ್ ಔಟ್ ಆಗಿ ಲೆಟಸ್ ಟೇಕ್ ಎನ್ ಆ್ಯಕ್ಷನ್, ಲೆಟಸ್ ಟೇಕ್ ಒಂದು ಅಪ್ರೋಚ್ ಮಾಡೋದ, ಒಂದು ಅವೇರ್ನೆಸ್ ಮೂಡಿಸೋದ, ಈಗಿನ ಯೂತ್ಸಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದ ಅಂತ ಒಂದು ರೈಡ್ ಮಾಡ್ತಾ ಇದ್ದೀನಿ. ದಿಸ್ ರೈಡ್ ಈಸ್ ಫ್ರಮ್ ಬ್ಯಾಂಗ್ಳೂರ್ ಟು ಧನುಷ್ಕೋಡಿ ಟು ಎಂಡ್ ದಿ ಅಡಿಕ್ಷನ್ ಅಟ್ ದಿ ಎಂಡ್ ರೋಡ್ ಆಫ್ ಇಂಡಿಯಾ. ಸೊ ನನಗೆ ಸಪೋರ್ಟ್ ಆಗಿರ್ತೀರ ಅಂದ್ಕೊಳ್ತೀನಿ ಮೆಜಾರಿಟಿ. ಆ್ಯಂಡ್ ಮೋರ್ ಓವರ್ ಲೆಟಸ್ ಡೂ ಇಟ್ ಇನ್ ಎ ಗುಡ್ ಮ್ಯಾನರ್. ಯಾರಿಗೂ ಹರ್ಟ್ ಮಾಡಬೇಕು ಅಂತ ಇಲ್ಲ, ಯಾರಿಗೂ ಏನು ನಾನು ಪ್ರೂವ್ ಮಾಡಬೇಕು ಅಂತ, ಇಂಪ್ಲಿಮೆಂಟ್ ಮಾಡಬೇಕು, ಇಲ್ಲ ಹಿಂಗೆ ಇರಬೇಕು ಅಂತಲ್ಲ. ಇಟ್ ಈಸ್ ಓನ್ ಚಾಯ್ಸ್. ಬಟ್ ಒಂದು ಅವೇರ್ನೆಸ್ ಮೂಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸ್ತಿದೆ. ಸೊ ಐ ವಿಲ್ ಟೇಕ್ ಎನ್ ಆ್ಯಕ್ಷನ್ ಆ್ಯಂಡ್ ಐ ವಿಲ್ ಪ್ರೌಡ್ಲಿ ರೆಪ್ರೆಸೆಂಟ್ ದ್ಯಾಟ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಟೀಮ್ ಟ್ರ್ಯಾಕ್ ಬೆಂಗಳೂರು. ಥ್ಯಾಂಕ್ ಯು. ರೈಟ್ ಸ್ಟಾರ್ಟ್ ಆಗಿದೆ. ನಮ್ಮ ವಿನಯರು ಒಂಚೂರು ಮುಂದೆ ಕಳಿಸಿದ್ದೀವಿ. ಅವ್ರು ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಹಾಗೆ. ಸೊ ಗಾಡಿದು ಪಕ್ಕ ಚೆಕ್, ವಿಷನ್ ಚೆಕ್ ಆಗಿದೆ. ಐ ಥಿಂಕ್ ವಾಯ್ಸ್ ಓವರ್ ಚೆನ್ನಾಗಿ ಬರ್ತಾ ಇದೆ ಅನಿಸ್ತದೆ. ಫೈನಲಿ ಲೆಟ್ಸ್ ರೈಡ್. ಅಷ್ಟೇ. ಒಂದು ಅವೇರ್ನೆಸ್ ಮೂಡಿಸ್ಬೇಕಂದ್ರೆ ಒಂದು ರೈಡ್ ಮಾಡಲೇಬೇಕು. ಸೊ ಆಲ್ ಸೆಟ್ ಫಾರ್ ದ ರೈಡ್. ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಸುಮಾರು ಜನ ಬರ್ತಾರೆ ಅಂತ. ಬಟ್ ಫಸ್ಟ್ ರೈಡ್ ಆಫ್ಟರ್ 4 years ಆದಮೇಲೆ ಎಲ್ಲರಿಗೂ ಸಸ್ಪೆಕ್ಟ್ ಇತ್ತು ನಾನು ರೈಡ್ ಮಾಡ್ತೀನಾ ಮಾಡಲ್ವಾ ಅಂತ. ಯಾರ ಟೈಮ್ ವಿತ್ ಮತ್ತು ಬ್ಯಾಕು ಗ್ಲೌಸ್ ಇವಾಗ ಹಾಕೊಂಡಿಲ್ಲ. ಸಿಟಿ ಬಿಟ್ಟು ಒಂದು ಸ್ವಲ್ಪ ನೈಸ್ ರೋಡ್ ಹೋಗೋದ ಅಂತ. ನಮ್ಮ ವಿನಯ್ ಬ್ರೋ ಇದೇ ಗುರು ಹೇಳ್ತಾರೆ ನನಗೆ, ಮದುವೆ ಆಗಿ ಗುರು ನಿಂಗೆ ಗೊತ್ತಾಗುತ್ತೆ ಅಂತ. ಒಂದು ರೈಡ್ ಕರೆಕ್ಟ್ ಟೈಮ್ ಬರೋಕ್ಕಾಗಲ್ಲ ಅಂತ. ಬಟ್ ಇವೊಂದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ. ಏನೋ ಶಾಪಿಂಗ್ ಮಾಡ್ತಾ ಇದ್ದಾರೆ, ವಾಟ್ರ್ ಬಾಟ್ಲು ಏನೋ. ಎಪ್ಪಂಗೆ ಗಾಡಿ ಕೀನೇ ಆಫ್ ಮಾಡಲ್ಲ ಅನ್ಸುತ್ತೆ ಗುರು. ಹೊಸಕೆರೆಯಲ್ಲಿ ಇದ್ದೀವಿ, ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್. ಅಣ್ಣ ಕೊಂಬು ಬೇರೆ ಹಾಕ್ಕೊಂಡು ಮೇಲ್ಗಡೆನೇ ಗೊಬ್ಬರ ಹಾಕೋ ಹೋಗ್ಬಿಟ್ಟವ್ರೆ. ಫುಲ್ಲು ಶೂಟ್ ಶೋ ಮೇಲ್ಗಡೆಯಿಂದನೇ. ಕ್ರೇಜಿ ವಿನಾಯಕರು. ಈಸ್ ನೋನ್ ಎಸ್ ಸ್ವ್ಯಾಗ್ ಕನ್ನಡಿಗ. ಆ ಹೆಲ್ಮೆಟ್ ಸ್ಟಿಕ್ಕರಿಂಗಲ್ಲಿ ಅವರೇ ಮಾಡಿಸೋದು ಗುರು. ಸಾಕಾರ ಮಾಡಿಸ್ತಾರೆ ಒಂದೊಂದು ಸತಿ. ಅಣ್ಣ ಅವರು ಅಷ್ಟೇ 4 ವರ್ಷ ಆದ್ಮೇಲೆ ರೈಡಿಗೆ ಬರ್ತಾ ಇರೋದು. ಗೇರ್ಸ್ ಎಲ್ಲ ಹಾಕಿದ್ರು ಗೊತ್ತಿಲ್ಲ, ಬರ್ತಾವ್ರೆ ಆರಾಮಾಗಿ. ಅವ್ರದ್ದೇನಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಅವ್ರದ್ದು ಬರೀ ಹಿಂದೆ ಮಾತ್ರ ಲಗೇಜ್ ಇದೆ. ನನ್ನ ಪಕ್ಕ ಸ್ಯಾಡಲ್ಲಿರೋದ್ರಿಂದ ನೋಡ್ಕೊಂಡು ಹೋಗ್ಬೇಕು. ಗೀಪೆಲ್ಲ ಹೊಡಿಯೋಕ್ಕಾಗಲ್ಲ ಸೈಕಲ್ ಗ್ಯಾಪಲ್ಲಿ. ಹೊಡಿಯೋಕೆ ಹೋದರೆ ಅಷ್ಟೇ ಟ್ರಾಫಿಕ್. ಬೈದವೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಎತ್ತ, ಒಂದು ಡೀಟೇಲ್ ಇನ್ಫೋ ಎಸ್ ಅಫ್ಕೋರ್ಸ್ ಬಂದೇ ಬರುತ್ತೆ. ಸಿಂಪಲ್ ಗುರು. ದ ರೈಡ್ ಈಸ್ ಬಿಕಾಸ್ ಟು ಡೂ ಎನ್ ಅವೇರ್ನೆಸ್. ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ರಿಗಾರ್ಡಿಂಗ್ ಸೇ ನೋ ಟು ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಹೇಗಾಗಿದೆ, ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಒಂದು ಒಕೇಶ್ನಲ್ ಪಾರ್ಟೀಸ್ ಆಗಿದೆ, ಎಲ್ಲನೂ ಇಟ್ಸ್ ಬೀನ್ ಎ ಟ್ರೆಂಡ್. ಬಟ್ ಆಲ್ಕೋಹಾಲ್ ಅಂತ ಅಲ್ಲ, ಇವಾಗ ಡ್ರಗ್ಸು ಸಹ ಹೆಂಗಾಗಿದೆ, ರೇವ್ ಪಾರ್ಟೀಸ್ಗಳು ಎಲ್ಲಂದರೆ ಅಲ್ಲಿ ಸ್ಟಾರ್ಟ್ ಆಗೋ ಥರ ರೇಂಜಿಗೆ ಬಂದ್ಬಿಟ್ಟಿದೆ. ಸೊ ಎಲ್ಲರ ಲೈಫಲ್ಲೂ ಒಂದೊಂದು ಪರ್ಸ್ನಲ್ ಇನಿಷಿಯೇಟಿವ್ಸ್ ಆಗಿರುತ್ತೆ. ಕೆಲವೊಬ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಆಗಿರ್ಬೋದು, ಇಲ್ಲ ಫ್ರೆಂಡ್ಸಿಂದ ಆಗಿರ್ಬೋದು, ಏನೋ ಒಂದು ಇನಿಷಿಯೇಟಿವ್ಸ್ ಆಗಿರುತ್ತೆ, ಬೇಜಾರಾಗಿರುತ್ತೆ. ಸೊ ನಮ್ಮ ಲೈಫಲ್ಲೂ ಸಹ ಹಂಗಾಗಿದೆ. ಎಸ್, ಯಾರಿಗಾಗಿಲ್ಲ ಅಂತಲ್ಲ, ಎಲ್ಲರಿಗೂ ಆಗಿರುತ್ತೆ. ಸೊ ಅದನ್ನು ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡೋದ, ನಾವು ಒಂದು ಚೈನ್ನ ಬ್ರೇಕ್ ಮಾಡಿ ಡ್ರಗ್ಸ್ ತೊಗೊಳೋದ್ರಿಂದ ಏನಾಗುತ್ತೆ, ಏನು ಎಫೆಕ್ಟ್ ಆಗುತ್ತೆ, ಯಾರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಅದು ದೊಡ್ಡವ್ರಿಗಿಂತ ಈ ಮಕ್ಕಳೇ ಜಾಸ್ತಿ. ಅದು ಹೈಸ್ಕೂಲ್ ಮಕ್ಕಳು. ಆಗ ಇನ್ನೇನು ಕಾಲೇಜಿಗೆ ಇರ್ತಾರೆ ಗೊತ್ತಾ, ಟೀನೇಜರ್ಸ್. ದೇ ಆರ್
ಅವ್ರು ತುಂಬಾ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದಾರೆ ಅದಕ್ಕೆ, ಬಿಕಾಸ್ ಅದು ತುಂಬ ಈಸಿಯಾಗಿ ಸಿಗೋ ಥರ ಆಗಿಬಿಟ್ಟಿದೆ. ಪ್ಲಸ್ ಅದರಿಂದ ಫೈನಾನ್ಷಿಯಲ್ ಸ್ಟೇಬಲ್ ಅವ್ರ ಮನಸ್ಥಿತಿಗಳು ಕರೆಕ್ಟ್ ಇರೋಲ್ಲ, ಇನ್ನೊಂದು ಖರ್ಚಿನ ಮೇಲೆ ಹಿಡಿತಗಳಿರಲ್ಲ, ಆ ಥರ ಎಲ್ಲ ಭಾವನೆಗಳು ಬಂದ್ಬಿಡುತ್ತೆ. ಸೊ ಇದು ನಾನು ಒಬ್ಬನೇ ಮಾಡಬೇಕು ಅಂತಲ್ಲ, ನನ್ನ ಜೊತೆ ನಾನು ಒಬ್ಬನೇ ಮಾಡ್ತೀನಿ ಅಂತ ಇದ್ದಿದ್ದು. ಆ್ಯಂಡ್ ಮೋರೋವರ್ ನನ್ನ ಜೊತೆ ವಿನಯ್ ಬ್ರೋ ಅವರು ಆ್ಯಡ್ ಆನ್ ಆದರು, ಸ್ವ್ಯಾಗ್ ಕನ್ನಡಿಗ. ಆ ಮನುಷ್ಯ ಜೆನ್ಯೂನ್ ಕಣ್ರಿ, 36 ವರ್ಷದಿಂದ ಇದುವರೆಗೂ ಒಂದು ಬಾಟ್ಲು ಅಲ್ಲ, ಏನಂದರೆ ಒಂದು ಲಿಕ್ಕರ್ ಇಲ್ಲ, ಏನಿಲ್ಲ, ಟೀ ಟೋಟ್ಲರ್ ಅವರು. ಓಕೆ, ಅವ್ರು ಕುಡಿಯೋದು ಇಲ್ಲ, ಕುಡಿಯೋರಿಗೆ ಕೊಡ್ಸೋದು ಇಲ್ಲ, ಬೇಕಾದ್ರೆ ತಿಂತ್ಯಾ, ಎಷ್ಟು ಬೇಕಾದ್ರೂ ತಿನ್ನು ಅಕ್ಕ. ವೆದರ್ ಮಾತ್ರ ಸೆಕ್ಸಿ ಆಗಿದೆ ಇವತ್ತು. ವೆದರ್ ಹಿಂಗಿದೆ ಅಂದರೆ ಫುಲ್ ಚಿಲ್ಲಾಗಿದೆ. ಬೆಳಗ್ಗೆ ಬೇರೆ ಮಳೆ ಬೇರೆ ಬಂದಿತ್ತು. ಸೊ ವೆದರ್ ಇಸ್ ಓಕೆ. ಚೆಕ್. ನಮ್ದು ಇನ್ನೊಂದೇನು ಗೊತ್ತಾ ಮಜಾ, ನಮ್ಮ ಐ ವಾಚ್ ನಾ ಚಾರ್ಜ್ ಹಾಕಿದ್ದು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಸ್ವಿಚ್ಚೇ ಆನ್ ಮಾಡಿಲ್ಲ. 8:04 ಬಟ್ ಸ್ಟಿಲ್ ಟೈಮ್ ತೋರಿಸ್ತಾ ಇದೆ. ಕಾಲ್ ಬಂದರೆ ಕಾಲ್ ಏನು ತೋರಿಸಲ್ಲ, ತೊಂದರೆ ಇಲ್ಲ. ಖುಷಿ ಆಗ್ತಿದೆ ಗುರು, ಆಫ್ಟರ್ ಸೋ ಮೆನಿ ಡೇಸ್ ಒಂದು ಕಾಸ್ಗೋಸ್ಕರ ರೈಡ್ ಮಾಡಿ ಅವೇರ್ನೆಸ್ ಮೂಡಿಸೋಣ ಅಂತ. ಸುಮಾರು ಪ್ಲ್ಯಾನ್ಸ್ಗಳಿದೆ, ಸ್ಕೂಲ್ಗಳಿಗೆ ಅಲ್ಲಿಲ್ಲೆಲ್ಲ ಹೋಗೋ ಪ್ಲ್ಯಾನ್ಗಳಿದೆ, ನೋಡೋಣ. ಅಣ್ಣ ಸೀರಾ ನೈಸ್ ಹತ್ತಿಸ್ತವ್ರೆ, ನಾನು ಬರೀ ಫ್ಯೂಲ್ ಹಾಕ್ಸೋದು ಮರ್ತ್ಬಿಟ್ಟೆ ಅಂದರೆ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ವಾಯ್ಸಲ್ಲಿ. ಐ ವಾಸ್ ನಾಟ್ ಸೊ ವೆಲ್ ಫ್ರಮ್ ಪಾಸ್ಟ್ 2 to 3 days. ಸ್ವಲ್ಪ ಫೀವರ್ ಇತ್ತು, ಹಾಗೆ I was completely drained. My mind was drained. So ಪದೇ ರೈಡ್ನ ಪೋಸ್ಟ್ಪೋನ್ ಮಾಡೋದಾಗಿರಲಿ, ಐ ಡಿಂಟ್ ಹ್ಯಾಡ್ ಎನಿ ಐಡಿಯಾ ಆಫ್ ಡೂಯಿಂಗ್ ದ್ಯಾಟ್. ಅದಕ್ಕೋಸ್ಕರ ಡಿಸೈಡೆಡ್ ಇಲ್ಲ ಆಗಿದ್ದಾಗಲಿ ಅಂದ್ಬಿಟ್ಟು ನೆನ್ನೆ ಒಬ್ರ ಹತ್ರ ಸಲಹೆ ಮೆಡಿಕೇಷನ್ಸ್ ತೊಗೊಂಡು ನಿದ್ದೆ ಮಾಡಿಬಿಟ್ಟೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಂತ. ಅದು ಗುರು ಮಜಾ ಅಂದರೆ. ಅಲ್ಲೇ ಇದೆ, ಇನ್ನೇನು ನೈಸ್ ಒಂದು ಸ್ವಲ್ಪ ಎಂಟ್ರಿ ಆದಮೇಲೆ ಒಂದು ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಲಗೇಜ್ ಅವ್ರದ್ದು ಒಂದು ಸ್ವಲ್ಪ ಕ್ರಾಸ್ ಬರ್ತಾಯಿದೆ, ಅಡ್ಜಸ್ಟ್ ಮಾಡಿಬಿಟ್ಟು ಮೂವ್ ಆನ್ ಆಗೋಲ್ಲ. ಟೈಮ್ ಈಸ್ ಅರೌಂಡ್ 8:10. ಒಂದು 10 ನಿಮಿಷ ಫಾಸ್ಟ್ ಏನಂದ್ರೆ 8 ಗಂಟೆ ಬಿಟ್ಟಿದ್ದೀವಿ. ಮೈ ಪ್ಲ್ಯಾನ್ ವಾಸ್ ಟು ಲೀವ್ ಅರೌಂಡ್ 7 ಅಂತ ಇತ್ತು. ಸೊ ನಮ್ಮ ದೀಕ್ಷಿತ್ ಅವ್ರು ಬಂದಿದ್ದರು. ಆ್ಯಂಡ್ ನಾವು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದ ಪರ್ಸನ್ ಹೂ ನೇಮ್ಡ್ ಆಸ್ ದೀಕ್ಷಿತ್, ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ನಂಬರ್ 1 ಸ್ಕಿಲ್ ಇದೆ ಅವನಿಗೆ ಎಡಿಟಿಂಗಲ್ಲಿ. ಯಂಗ್ ಪರ್ಸನ್, ಚಿಕ್ಕ ಹುಡುಗ ಏನಲ್ಲ ಆ ಥರ ಅಂದಂಗೆ. ಕಾಲೇಜ್ ಹುಡುಗ, ಡಿಗ್ರಿ ಫಿನಿಷ್ ಮಾಡ್ತಾ ಇದ್ದಾನೆ. ಸೊ ಹಿ ಹ್ಯಾಸ್ ಗುಡ್ ಎಡಿಟಿಂಗ್ ಸ್ಕಿಲ್ ಆಲ್ಸೋ. ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಈವನ್ ಹಿ ಹ್ಯಾಸ್ ಅ ಬ್ಲಾಗ್ ಕಾಲ್ಡ್ ಆಸ್ ದೀಕ್ಷಿತ್ ಬ್ಲಾಗ್ಸ್ ಅಂತ, ಅದನ್ನು ನೋಡಿ ಈಸ್ ಗುಡ್. ನಮ್ಮ ಕೆರೆ ಕೊಡಿ ಅಂತೂ ಫುಲ್ ಆಗಿಬಿಟ್ಟಿದೆ ಗುರು. ಇಷ್ಟು ಏನಿದೆ ಗೊತ್ತಾ ವೆದರ್ ಇವತ್ತು. ಇನ್ನು ಟಾಟಾ ಪ್ರಮೋಟಲ್ಲಿ ನಿದ್ದೆ ಮಾಡೋರ್ಗಂತೂ ಏನೂ ತೊಂದರೆನೇ ಇಲ್ಲ ಅನ್ಕೊಂಬಿಡ್ರಿ. ಫುಲ್ ಬೆಚ್ಚಿ ಹೊಡ್ಸ್ಕೊಂಡು ಮಲಗಿರ್ತಾರೆ ಈ ಡಿಸೆಂಬರಲ್ಲಿ. ಓಕೆ, ವೆಲ್ಕಮ್ ಬ್ಯಾಕ್. ಸ್ಟಾರ್ಟ್ ಆಯಿತು, ಜೊತೆಗೆ ಮಳೆನೂ ಸ್ಟಾರ್ಟ್ ಆಗ್ತಾಯಿದೆ. ಒಂದು ಸ್ಮಾಲ್ ಬ್ರೇಕ್. ವಿನಯ್ ಅವ್ರಿಗೊಂದು ಕಾಲ್ ಬಂದಿತ್ತು, ಸೊ ಮನೆಯವ್ರಿಗೆಲ್ಲ ಒಂದು ಕಾಲ್ ಮುಗಿಸ್ಬಿಟ್ಟು ಸ್ಟಾರ್ಟ್ ಆಯ್ತು. ಏನೋಪ್ಪ, ನಾವು ಹೊರಟಾಗ್ಲೇ ಮಳೆ ಸ್ಟಾರ್ಟ್ ಆಗಿದೆ. ಸೊ ಎವ್ರಿಥಿಂಗ್ ಗೋಸ್ ಇನ್ ಎ ಗುಡ್ ಮ್ಯಾನರ್ ಅಷ್ಟೇ. ಜನ ಅನ್ಕೊಂತಿರ್ಬೋದು, ಏನಪ್ಪ ಇವ್ರೇನು ಲೈಫಲ್ಲಿ ಏನು ಕುಡ್ದೇ ಇಲ್ವಾ, ಏನು ಮಾಡೇ ಇಲ್ವಾ ಅಂತ. ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಎಸ್, ಐ ಯೂಸ್ ಟು ಡ್ರಿಂಕ್. ಐ ವಾಸ್ ಹೇಗೆ ಅಂದರೆ, ಪಾರ್ಟಿ ಅಂದರೆ ಫುಲ್ ಪಾರ್ಟಿ, ಜಾಲಿ ಅಂದರೆ ಫುಲ್ ಜಾಲಿ, ಆ ಥರ. ಲೇಟರ್ ಆನ್ ಫ್ಯೂ ಸರ್ಕಮ್ಸ್ಟಾನ್ಸಸ್ ಇನ್ ಲೈಫ್. ಸೊ ಆ ಸರ್ಕಮ್ಸ್ಟಾನ್ಸಸ್ ಹೇಗೆ ಅಂದರೆ, ಮನೆಯವ್ರಿಗೆ ಬೇಜಾರಾಗಿರಲಿ, ಈವನ್ ಐ ಜಸ್ಟ್ ಅವ್ರಿಗೂ ತುಂಬ ಬೇಜಾರಾಗೋ ಥರ ಎಲ್ಲ. ಯಾರಕ್ಕೆ ತಾನೇ ಬೇಜಾರಾಗಲ್ಲ ಮನೆಗೆ ಕುತ್ಕೊಂಡು ಹೋದ್ರೆ ಎಲ್ಲ. ಸೊ ದಟ್ ವಾಸ್ ದ ಸಿನಾರಿಯೋಸ್. ಸೊ
So even I had a worst past also in terms of personal life and career life. ಬಟ್ ಕೆರಿಯರ್ ಲೈಫ್ ಅದಾಗಲೇಬೇಕು, ಎಲ್ಲರಿಗೂ ಅದೊಂದು ಎಕ್ಸ್ಪೀರಿಯನ್ಸ್ ಆದಾಗ್ಲೇ, ಅದನ್ನು ಫೇಸ್ ಮಾಡಿದಾಗ್ಲೇ ಮುಂದೆ ಬರೋಕ್ಕಾಗೋದು. ಬಟ್ ಪ್ರೆಸೆಂಟ್ ವಾಟ್ ಐ ಹ್ಯಾವ್ ಫೇಸ್ಡ್ ರೈಟ್, ಇವಾಗ ನಾನು ಅದನ್ನು ಫೇಸ್ ಮಾಡಿರೋದಕ್ಕೆ ನಾನು ಇವತ್ತು ಇಲ್ಲ ಇನ್ನೊಂದು ಇನಿಷಿಯೇಟಿವ್ ತೊಗೊಳ್ಳೋದ ಮಾಡೋದ ಆಗುತ್ತೆ, ಯಾಕಾಗಲ್ಲ. ಥ್ಯಾಂಕ್ ಗಾಡ್ ನನಗೆ ಬೇಗ ರಿಯಲೈಸೇಷನ್ಸ್ ತುಂಬಾ ಬೇಗ ಆಗೋಯ್ತು. ಯಾಕಂದರೆ ನನಗೆ ಇಂಥ ಸಿಚುವೇಶನ್ಸ್ ನನ್ನ ಪರ್ಸ್ನಲ್ ಲೈಫಲ್ಲಿ ಬೇಜಾರಾಗೋ ರೀತಿ ನಂಗೆ ಆ ಸಿಚುವೇಶನ್ಸ್ ಬಂತು ಅಂದರೆ ಇಟ್ ಮೇ ಬಿ ಎನಿಥಿಂಗ್. ಐ ಜಸ್ಟ್ ಟೇಕ್ ಎ ಇನಿಷಿಯೇಟಿವ್, ಐ ಗೋ ಡೀಪ್ ಇನ್ ಟು ದ್ಯಾಟ್, ಐ ಚೇಂಜ್ ಇಟ್ ಎ ಲಾಟ್. ಹೆಂಗಂದರೆ ಜನ ನೋಡಿದವರು ರೆಕಗ್ನೈಸ್ ಮಾಡಬೇಕು, ಓ ಹಿಂಗಿದ್ದವನು ಹಿಂಗಾದ್ನ ಗುರು ಅಂತ. ಅದೊಂಥರ ಮಜಾ ಇರುತ್ತೆ ಗುರು ಅದರಲ್ಲಿ. ಸೊ ಮಜಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಗೇನಿಂಗ್ ಯುವರ್ ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್. ಸೊ ಯಾವ ರೆಸ್ಪೆಕ್ಟ್ ನಾವು ಕಳ್ಕೊಂಡಿರ್ತೀವೋ ಅದನ್ನು ಗೇನ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಲೈಫಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇಷ್ಟೇ ನಾನು ಹೇಳೋದು. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಎಷ್ಟೇ ಏನೇ ಮಾಡಿರಿ, ಯಾರಿಗೆ ಏನೇ ಮಾಡಿರಿ, ಎಷ್ಟೇ ಹೆಲ್ಪ್ ಮಾಡಿರಿ, ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಒಂದು ಡೌಟ್ ಇಲ್ಲ ಒಂದು ಟ್ರಸ್ಟ್ ಬ್ರೇಕ್ ಆಯಿತು ಅಂದರೆ ಇಟ್ ಡಸಂಟ್ ಮೀನ್ಸ್ ಎನಿಥಿಂಗ್. ಎಷ್ಟೇ ನೀವು ಒಳ್ಳೇದು ಮಾಡಿದ್ರು ಆ ಪರ್ಸನ್ಗಾಗಿರಲಿ, ಯಾವುದ್ರಲ್ಲಾಗಿರಲಿ, ಕೆಲಸದಲ್ಲಾಗಿರಲಿ, ಯಾವುದ್ರಲ್ಲೇ ಇರಲಿ, ಅದು ಇಟ್ ಡಸಂಟ್ ಮ್ಯಾಟರ್ಸ್ ಎಟ್ ಆಲ್. ಅದು ಕೆಟ್ಟದೇ ಇಲ್ಲ, ಒಂದು ಡಿಸ್ಟ್ರಸ್ಟ್ ಮಾಡಿರೋದು ಇಲ್ಲ ಒಂದು ನಂಬಿಕೆ ಹಾಳು ಮಾಡಿರೋದು, ಅದನ್ನೇ ಅವ್ರಿಗೆ ಓಡ್ತಾ ಇರುತ್ತೆ. ಅದು ಹ್ಯೂಮನ್ ನೇಚರ್ ಇರೋದೇ ಹಾಗೆ. ಸೊ ಅದನ್ನೆಲ್ಲ ಒಂದು ಸೈಡ್ಗಿಟ್ಟು ಐ ಹ್ಯಾವ್ ಟೇಕನ್ ದಿಸ್, ಹೇಗೆ ಅಂದರೆ ತಪೋಸ್ ಮಾಡ್ತಾರಲ್ಲ ಅಂಥ ದೊಡ್ಡ ಜ್ಞಾನಿ ಅಲ್ಲ ನಾನು. ಟು ಬಿ ಫ್ರ್ಯಾಂಕ್, ಇಟ್ಸ್ ಎ ಸ್ಮಾಲ್ ಇನಿಷಿಯೇಟಿವ್. ನಾನು ಯಾಕೆ ಬಿಡಬಾರ್ದು, ನಾನು ಯಾಕೆ ಮಾಡಬಾರ್ದು. ಎಷ್ಟೊಂದು ಜನ ಮಾಡೋಕ್ಕೆ ಹೋಗ್ತೀವಿ, ಅರ್ಧದೆಲ್ಲ ಬ್ರೇಕ್ ಡೌನ್ ಆಗ್ತೀವಿ, ಮತ್ತೆ ಅದೇ ಅಟೆಂಪ್ಟ್ಸ್ ಹೋಗ್ತೀವಿ, ಮತ್ತೆ ಅದನ್ನೇ ಮಾಡ್ತೀವಿ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಡಿಸೈಡೆಡ್ ದ್ಯಾಟ್ ಬೇಡ, ಇಟ್ಸ್ ನಾಟ್ ಸೊ ಗುಡ್. ಹೆಲ್ತಿಗೆ ಒಳ್ಳೇದಲ್ಲ, ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್ಗೆ ಒಳ್ಳೇದಲ್ಲ, ಇಟ್ಸ್ ನಾಟ್ ಎ ಗುಡ್ ಸೈನ್. ಯಾಕಂದರೆ ಇವತ್ತು ರಾತ್ರಿ ನಾವು ಕಣ್ಣು ಮುಚ್ಚಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿರ್ತೀವೋ ಇಲ್ವೋ ನಮಗಂತೂ ಗೊತ್ತಿರಲ್ಲ. ಬಟ್ ಎದ್ದಿದ್ದೀವಿ ಅಂದರೆ ಒಂದು ನ್ಯೂ ಡೇ, ಒಂದು ನ್ಯೂ ಚಾನ್ಸ್ ಸಿಕ್ಕಿದೆ ಲೈಫಲ್ಲಿ. ಸೊ ಆ ಚಾನ್ಸ್ ಸಿಕ್ಕಿದಾಗ ನಾವು ಹೆಂಗೆ ಇನಿಷಿಯೇಟಿವ್ ತೊಗೋಬೇಕು, ನಾವು ಹೆಂಗೆ ಇರಬೇಕು ಅನ್ನೋದನ್ನ ನಾವು ಹಳೇದ್ರಿಂದ ಕಲಿಬೇಕು. ಮುಂದೆ ಹೋಗೋ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹಳೇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮುಂದೆ ಹೋಗೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಐ ಡಿಸೈಡೆಡ್. ಐ ಗೇವ್ ಎ ಥಾಟ್, ಐ ರನ್ ಬಿಹೈಂಡ್. ಒಂದು ಸ್ವಲ್ಪ ಪಾಡ್ಕಾಸ್ಟ್ಗಳು ನೋಡೋದಾಗಿರಲಿ, ಬುಕ್ಗಳು ಓದೋದಾಗಿರಲಿ. ಬುಕ್ಗಳು ಓದ್ತಾ ನನಗೆ ಹೆಂಗಾಗೋಯ್ತು ಅಂದರೆ ನನ್ನ ಮೇಲೆ ನನಗೆ ಒಂಥರ ರಿಗ್ರೆಟ್ ಫೀಲ್ ಆಗೋ ಥರ ಆಗೋಯ್ತು. ನಾನು ಮಾಡಿದ ತಪ್ಪಲ್ವಾ, ಇಷ್ಟೆಲ್ಲ ಮಾಡ್ತೀನಲ್ಲ. ಸೊ ಇದರಿಂದ ಯಾರಿಗೆ ಎಷ್ಟು ಹರ್ಟ್ ಆಗಬಾರ್ದು, ಎಷ್ಟು ಬೇಜಾರಾಗಬಾರ್ದು, ನಮ್ಮ ತಂದೆ ತಾಯಿಗೆ ಎಷ್ಟು ಬೇಜಾರಾಗಬಾರ್ದು, ಅವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೆ. ಬಿಕಾಸ್ ಈ ಲೈಫ್ ಅನ್ನೋದು ಅವ್ರು ಕೊಟ್ಟಿರೋದು. ಸೊ ಅವ್ರಿಗೆ ಬೇಜಾರು ಮಾಡಿ ಬದುಕೋ ಜೀವನ ಇಟ್ಸ್ ನಾಟ್ ಎ ಲೈಫ್. ನನ್ನ ಪ್ರಕಾರ ಅದು ಲೈಫೇ ಅಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ನೇಮ್ ಆಗಿರಲಿ, ಫೇಮ್ ಆಗಿರಲಿ, ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ನಾನು ನಾರ್ಮಲ್ ಪರ್ಸನ್ ಥರನೇ ಇದ್ದವನು ಸಹ. ಸೊ ಒಂದು ಪ್ಯಾಷನ್ ಅಂತ ಒಂದು ಕ್ರಿಯೇಟ್ ಆಗಿದ್ದು ಬೈಕಿಂಗ್. ಸೊ ಬೈಕಿಂಗ್ ಪ್ಯಾಷನ್ ಕ್ರಿಯೇಟ್ ಆದಮೇಲೆ ಇಟ್ ಮೇಡ್ ಮೀ ಲೈಕ್ ಸಮಥಿಂಗ್ ಎಲ್ಸ್. ಅದು ರಿಯಲೈಸ್ ಮಾಡಿದ್ದೆ ಬೇರೆ ಥರ. ಅದೊಂಥರ ಇವಾಗ ಹೇಗಾಗಿದೆ ಅಂದರೆ, ಈ ಕುಡ್ದು ಅಡಿಕ್ಟ್ ಆಗಿಬಿಟ್ಟು ಕುಡಿದೇ ಹೋದರೆ ಸಂಜೆ ಆದರೆ ಹೆಂಗೆ ಕೈಯೆಲ್ಲ ನಡಗುತ್ತೋ ಕೆಲವೊಬ್ಬರಿಗೆ. ನಮಗೆ ಬೇಜಾರಾದಾಗ ಒಂದು ರೈಡ್ ಹೋಗಿಲ್ಲ ಅಂದರೆ ಸಖತ್ ಇನ್ನೂ ಒಂಥರ ಮನಸ್ಸು ಬೇಜಾರಾದಂಗೆ ಫೀಲ್ ಇರುತ್ತೆ. ಬಟ್ ಒಂದು ರೈಡ್ ಹೋಗಿ ಬಂದರೆ ಇಟ್ ರಿಲ್ಯಾಕ್ಸ್, ಒಂದು ಮೈಂಡ್ ಫ್ರೀ ಆಗುತ್ತೆ. ಯಾರಿಗೂ ಏನೂ ತೊಂದರೆ ಆಗದೆ ಆರಾಮಾಗಿ ಹೋಗಿ ಒಂದು ಒಳ್ಳೆ ಅವೇರ್ನೆಸ್ ಮುಗಿಸಿ ಒಂದು ರೈಡ್ ಕಂಪ್ಲೀಟ್ ಮಾಡಿ ಬರೋಣ ಅಂತ ಇದ್ದೀವಿ. ಈ ರೈಡ್ ಬಂದು 5 days ರೈಡ್. ಐ ಥಿಂಕ್ ಐ ವಿಲ್ ಬಿ, ನಾನು ಮತ್ತೆ ವಾಪಸ್ ಬರೋದು ಮಂಡೇನೆ ಅನಿಸುತ್ತೆ. ಯಾಕೆ 5 days? ಧನುಷ್ಕೋಡಿಗೆ ಹಿಂಗೂ 2 days 3 days ಅಲ್ಲೇ ಹೋಗಿ ಬರ್ಬೋದಲ್ವ ಅಂತ. ಬರೀ 2 days 3 days ಪ್ಲ್ಯಾನ್ ಮಾಡಿಲ್ಲ. ಬರೀ ರೈಡ್ ಹೋಗಿ ಅಲ್ಲಿ ಎಂಡ್ ಪಾಯಿಂಟಲ್ಲಿ ಅವೇರ್ನೆಸ್ ಮುಗಿಸೋ ಇಲ್ಲ. ಐ ಆಮ್ ಅಪ್ರೋಚಿಂಗ್, ನನ್ನ ಪರ್ಸೆಪ್ಷನ್ ಇರೋದು, ನನ್ನ ಐಡಿಯಾ ಇರೋದು, ಐ ನೀಡ್ ಟು ಎಜುಕೇಟ್ ಫ್ಯೂ ಪೀಪಲ್ಸ್. ಯಾವ ರೀತಿಲಿ
ಒಂದೊಳ್ಳೆ ರೀತಿಯಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದು ಒಂದು ಹೇಳ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು 10 ಜನರಲ್ಲಿ ಒಬ್ಬರಾದ್ರೂ ಕೇಳಲಿ ಖುಷಿ ಆಗುತ್ತೆ. 10 ಜನನೂ ಕೇಳಲಿಲ್ವಾ ನಂಗೆ ಬೇಜಾರಿಲ್ಲ, 10 ಜನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಈದರ್ ದ ವೇ, ಏನೇ ಸಿಚುಯೇಷನ್ಸ್ ಬರಲಿ, ಏನೇ ಸರ್ಕಮ್ಸ್ಟಾನ್ಸಸ್ ಬರಲಿ, ಲೆಟ್ಸ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ಮ್ಯಾನರಲ್ಲಿ ತಗೊಳ್ಳೋದ್ರಲ್ಲಿ ಒಂದು ಖುಷಿನೇ ಬೇರೆ ಗುರು. रामेश्वरम किधर से okay, nice bullet bro. We are going to the same Rameshwaram itself. Two people, yeah. ಇದೇ ಗುರು ಬೈಕಿಂಗ್ ಅನ್ನೋದು. ಅವರು ಅಷ್ಟೇ, ಅವರು ನಿಲ್ಸ್ಕೊಂಡು ಮಾತಾಡ್ಕೊಂಡು ಅವರು ರಾಮೇಶ್ವರಂ ಬರ್ತಿದ್ದಾರೆ ಅಂತ. ಕ್ರೇಜಿ ಅಲ್ಲ? ದಟ್ ಈಸ್ ದ ಪವರ್ ಆಫ್ ಬೈಕಿಂಗ್. ಬ್ರದರ್ಹುಡ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೈಕಿಂಗಲ್ಲಿ. ಓನ್ಲಿ ಥಿಂಗ್ ಈಸ್ ಯು ಶುಡ್ ಹ್ಯಾವ್ ಟ್ರೂ ಇಂಟೆನ್ಷನ್ಸ್ ಅಷ್ಟೇ. ಸುಮಾರು ದೂರ ಇದೆ. ದ ಪ್ಲ್ಯಾನ್ ಈಸ್ ಅರೌಂಡ್ 1300 kilometers. 512 kilometers is direct Bangalore to Dhanushkodi. ಟೋಲ್ ಪಾಸ್ ಆದರೆ ಹೊಸೂರು ಬಾರ್ಡರ್ ಬೋರ್ಡು ಹಾಕಿದ್ರು. ಇಲ್ಲೆಲ್ಲಾರು ಹಾಕಿದ್ರು ತಿಂಡಿ ಮಾಡೋರ. ಸ್ಟಾರ್ಟಿಂಗಲ್ಲಿ ಹಾಕೊಳ್ಳ, ಇಲ್ಲಿ ಮುಂದೆ ಹೋಗಿ ಲೆಫ್ಟಲ್ಲಿ ಹಾಕೊಳ್ಳ. ಪಟಾಕಿ ಗಿಟಾಕಿ ತಗೊಂತೀರಾ? ಗಾಡೀಲಿ ಬರ್ತಾ ಬಿಸ್ಲಿ ಪಟಾಕಿ ಹೊಡ್ಕೊ ಬರ್ತೀರಾ? ಸ್ಟಾಪು ಹೊಸೂರು. ಹೊಸೂರು ಟೋಲ್ ದಾಟಿ ಬಾರ್ಡರ್ ದಾಟಿದ್ದೀವಿ. ಏನು ಮಳೆ ಗುರು, ನಾವಂತೂ ಪ್ಯಾಕ್ ಆಗಿಬಿಟ್ವಿ ಫುಲ್ಲು. ನಮ್ಮ ವಿನಯ್ ಅವರು ಜಾಕೆಟ್ ಬೇರೆ ತಂದಿದ್ರು, ಕೊಟ್ಟರು ದೇವ್ರ ಥರ. ಬಟ್ ಸ್ಯಾಡಲ್ ಬ್ಯಾಗು ಅದಕ್ಕೆಲ್ಲ ಫುಲ್ ರೈನ್ ವೇರ್ ಇತ್ತು. ಸೊ ಇಟ್ ಹ್ಯಾಸ್ ಬಿನ್ ಪ್ಯಾಕ್ಡ್. ಬಟ್ ವೆದರ್ ಚೆನ್ನಾಗಿದೆ, ಮಳೆ ಹಂಗೆ ಇದೆ. ಸೊ ಮುಂದೆ ಮಳೆ ನಮ್ಗೆ ತೊಂದರೆ ಕೊಡದೆ ಹೋದರೆ ಸಾಕು. ಫ್ರೆಶ್ ಅಪ್ ಆಯಿತು, ಬಿಸಿ ನೀರಲ್ಲಿ ಸ್ನಾನ ಮಾಡಾದ್ಮೇಲೆ ಇವಾಗ ಒಂದು ಮಜಾ ಏನು ಗೊತ್ತಾ, ನಿಮಗೆ ನಾವೇನೇನು ಹಾರ ಹಾಕಿದ್ದೀವಿ ಅಂತ ತೋರಿಸಿದ್ರೆ ನಿಮಗೆ ಬೇಜಾರಾಗಬೇಕು. ಫುಲ್ ಕಂಪ್ಲೀಟ್ಲಿ ವೆಟ್. ಈವನ್ ನನ್ನ ಕ್ಯಾಶು, ನನ್ನ ವಾಲೆಟಲ್ಲಿದ್ದೆಲ್ಲನೂ ಫುಲ್ ವೆಟ್. ಮೈ ಸ್ಟಫ್ಸ್ ಎಲ್ಲೇ ಹೋದರೂ ಒಂದು ಕ್ಯಾರಿ ಮಾಡ್ತೇನೆ. ಸೊ ಐ ಜಸ್ಟ್ ನೋಟ್ ಇಟ್ ಡೌನ್ ನನ್ನ ಡೈರಿ ಬರೀತೀನಿ. ಸೊ ದಟ್ ಈಸ್ ಆಲ್ಸೋ ವೆಟ್. ಆ್ಯಂಡ್ ಐ ಹ್ಯಾಡ್ ಎ ಬುಕ್ ವಿಚ್ ಹ್ಯಾಸ್ ಟು ಬಿ ಫಿನಿಶ್ಡ್. ಅದು ಇನ್ನೇನು ಲಾಸ್ಟ್ 1-2-3 ಚಾಪ್ಟರ್ ಇತ್ತು. ದಟ್ ಈಸ್ ಆಲ್ಸೋ ವೆಟ್, ಕಂಪ್ಲೀಟ್ಲಿ ವೆಟ್. ಅಲ್ಲೊಂದು ಸ್ವಲ್ಪ ನಮ್ಮ ಡೈಲಿ ಸ್ಟಫ್ಸ್ ಎಲ್ಲ ಇದೆ. ಸೊ ಇಲ್ಲಿ ನಮ್ಮಿಬ್ಬರು ಜಾಕೆಟು, ನಮ್ಮಿಬ್ಬರು ಪ್ಯಾಂಟು. ಸೊ ಇಲ್ಲಿ ಬಂದರೆ ಕೆಳಗಡೆ ಫುಲ್ಲು ಸ್ಯಾಡಲ್ ಬ್ಯಾಗ್ ನೋಡ್ಬೋದು. ಇಲ್ಲಿ ನೋಡಿ ಗಲೀಜು, ಇವಾಗ ಗೊತ್ತಾಗ್ತಿದೆಯಾ ಇಷ್ಟು ಗಲೀಜಾಗಿದೆ. so much things. Welcome back. First day after crazy rain. ನಾನು ವಿನಯ್ ಬ್ರೋ ಮಧುರಾಯಲ್ಲಿ ಸ್ಟೇ. ಫುಲ್ ಪ್ಯಾಕ್ ಬ್ರೋ. ಶೂ ಎಲ್ಲ ಪಿತಾ ಅಂತ ಇದೆ. ಬ್ಯಾಗ್ ನೋಡಿದ್ರೆ ನೀವು ಸೈಕೆ ಆಗ್ಬಿಡ್ತಿದೆ ಅಂದ್ಕೊಳ್ಳಿ. ನೋಡ್ರಿ ಫುಲ್ಲು ಸ್ಯಾಡಲ್ ಬ್ಯಾಗು. ಓ ಗಾಡ್. ಯಾವುದೋ ಹೋಟೆಲ್ ಪರ್ಲ್ ಅಂತ ಅವಾಗಲೇ ಹೇಳಿದ್ನಲ್ಲ, ರೂಮ್ ನೋಡ್ಕೊಂಬಿಡ್ರಿ. ಬಂದರು ನೋಡಿ ನಮ್ಮ ವಿನಯ್ ಬ್ರೋ. ಹಾಯ್ ಹೇಳಿ ಬ್ರೋ. ಫುಲ್ ಟಯರ್ಡು.